ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡುವಂತಹ ನುಗ್ಗೆ ಸೊಪ್ಪಿನ ಸಾರು ಮತ್ತು ಪಲ್ಯ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಉತ್ತಮ. ವಾರದಲ್ಲಿ ಒಂದು ದಿನವಾದರೂ ನುಗ್ಗೆ ಸೊಪ್ಪನ್ನು ತಿನ್ನಬೇಕು ಅಂತ ನಮ್ಮ ಹಳ್ಳಿ ಕಡೆಯಲ್ಲಿ ಎಲ್ಲ ಹಿರಿಯರ ಕಾಲದಿಂದಲೂ ಹೇಳ್ತಾರೆ. ಇವತ್ತಿನ ವಿಡಿಯೋ ನಿಮಗೆ ನೋಡ್ತಿದ್ದಂಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ನಾನಿವಾಗ ನುಗ್ಗೆ ಸೊಪ್ಪನ್ನೆಲ್ಲ ತಂದು ಅದನ್ನು ಬಿಡಿಸಿ 2-3 ಸರ್ತಿ ಕ್ಲೀನ್ ಮಾಡಿದ್ದೀನಿ. ಇನ್ನು ಅದರಲ್ಲಿರುವ ಈ ಹಳದಿ ಕಲರ್ದ ಎಲೆಗಳನ್ನೆಲ್ಲ ತೆಗೆದು ಬೇರೆ ಮಾಡಬೇಕು. ನೋಡಿ, ಇಷ್ಟು ನುಗ್ಗೆ ಸೊಪ್ಪಿದೆ. ಇದರಲ್ಲಿ ಅರ್ಧ ನಮಗೆ ಪಲ್ಯ ಮಾಡೋಣ, ಅರ್ಧ ಭಾಗವನ್ನು ನಮಗೆ ಸಾರು ಮಾಡೋಣ. ತುಂಬ ಈಸಿಯಾಗಿ ಮಾಡ್ಬೋದು ಈ ಸಾರು. ಮಾಡಲಿಕ್ಕೋಸ್ಕರ ನಾನು ಸ್ವಲ್ಪ ಬೇಳೆಯನ್ನು ತೆಗೆದು ಅದನ್ನು 2-3 ಸರ್ತಿ ಕ್ಲೀನ್ ಮಾಡಿದ್ದೀನಿ. ಇನ್ನು ಇದನ್ನೊಂದು ಪ್ರೆಷರ್ ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಇದರ ಕ್ವಾಂಟಿಟಿ ನಿಮಗೆ ಹೆಚ್ಚು ಕಮ್ಮಿ ಮಾಡ್ಬೋದು. ನಾನಿವಾಗ ಒಂದು ಸ್ವಲ್ಪನೇ ಸಾರು ಮಾಡೋದು, ಅದಕ್ಕೋಸ್ಕರ. ಇನ್ನು ಇದಕ್ಕೆ ಒಂದು 5-6 ಬೆಳ್ಳುಳ್ಳಿ ಎಸಳನ್ನು ಹಾಕಬೇಕು. ಬೇಳೆ ಜೊತೆನೇ ಬೆಳ್ಳುಳ್ಳಿ ಸಹ ಹಾಕಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಇನ್ನು ಒಂದು 1/4 ಚಮಚ ಅರಶಿನ ಹುಡಿ, ನೀರು 1 ಲೋಟ ನೀರನ್ನು ಸಹ ಹಾಕ್ತಾ ಇದ್ದೀನಿ. ಇನ್ನು ಇದನ್ನೆಲ್ಲ ಒಳ್ಳೆ ಒಂದು ಮಿಕ್ಸ್ ಮಾಡಿ ಪ್ರೆಷರ್ ಕುಕ್ಕರನ್ನು ಕವರ್ ಮಾಡಿ 3 ವಿಸಿಲ್ ಆಗುವಷ್ಟು ಇದನ್ನು ಬೇಯಿಸಬೇಕು. ಬೇಳೆ ಬೇಯುವ ಟೈಮಲ್ಲಿ ನಮಗೆ ಈರುಳ್ಳಿ ಟೊಮೆಟೊನೆಲ್ಲ ಕಟ್ ಮಾಡಿಕೊಳ್ಳೋಣ. ನಾನು 2 ಮೀಡಿಯಮ್ ಸೈಜಿದ್ದು ಟೊಮೆಟೊ ಹಣ್ಣು ಮತ್ತು ಸ್ವಲ್ಪ ಈರುಳ್ಳಿ, 2 ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ. ಟೊಮೆಟೊ ಹಣ್ಣನ್ನು ಇದೇ ರೀತಿ ನಾನು ಉದ್ದಕ್ಕೆ ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕಾದರೂ ಕಟ್ ಮಾಡ್ಬೋದು. ಈ ಸಾರು ಮಾಡುವಾಗ ಇದಕ್ಕೆ ಯಾವುದೇ ರೀತಿಯ ಮಸಾಲೆಗಳನ್ನು ನಾವು ಹಾಕ್ತಾ ಇಲ್ಲ. ಬರೀ ಟೊಮೆಟೊ ಹಣ್ಣು, ಈರುಳ್ಳಿ, ಹಸಿಮೆಣಸಿನಕಾಯಿ ಮಾತ್ರ ನಾವು ಹಾಕಿ ಮಾಡೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಆದರೂ ನೀವು ಇದನ್ನು ಟ್ರೈ ಮಾಡಿ ನೋಡಬೇಕು. ನೋಡಿ, ನಾನಿವಾಗ ಟೊಮೆಟೊ ಹಣ್ಣು, ಹಸಿಮೆಣಸಿನಕಾಯಿ, ಅದೇ ರೀತಿ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಟೈಮಲ್ಲಿ ನಮ್ಮದು ಬೇಳೆ ಎಲ್ಲ ಬೆಂದಿದೆ. ಕುಕ್ಕರಿದ್ದು ಪ್ರೆಷರ್ ಎಲ್ಲ ಹೋದ ಮೇಲೆ ಅದನ್ನು ಓಪನ್ ಮಾಡಿ ಇದೇ ರೀತಿ ಆ ಬೇಳೆ ಮತ್ತು ಬೆಳ್ಳುಳ್ಳಿಯನ್ನು ಸ್ಮ್ಯಾಶ್ ಮಾಡಬೇಕು. ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಆ ಬೆಳ್ಳುಳ್ಳಿ ಎಲ್ಲ ಒಳ್ಳೆ ಸ್ಮೆಲ್ಲು ಸಹ ಬರ್ತಾ ಇದೆ ಇವಾಗ. ಇನ್ನು ಇದನ್ನೊಂದು ಸೈಡಿಗೆ ಇಟ್ಕೊಳ್ಳೋಣ. ಇದೇ ರೀತಿ ಒಂದು ಪಾನ್ ಬಿಸಿ ಮಾಡಿ ಅದಕ್ಕೆ 2-3 ಚಮಚ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆಯನ್ನು ಹಾಕಬೇಕು. ಬಿಸಿ ಇರುವ ಎಣ್ಣೆಗೆ ನಾವು ಸಾಸಿವೆಯನ್ನು ಹಾಕಿದ್ದೀವಿ. ಅದೇ ರೀತಿ ಅರ್ಧ ಚಮಚ ಜೀರಿಗೆಯನ್ನು ಸಹ ಹಾಕಬೇಕು. ಇನ್ನು ಈ ಜೀರಿಗೆ ಮತ್ತು ಸಾಸಿವೆ ಹೀಗೆ ಹೊಡೆಯುತ್ತೆ ನೋಡಿ. ಆಮೇಲೆ ನೋಡಿ, ಇದೇ ರೀತಿ ಹೊಡೆಯುತ್ತೆ. ಇನ್ನು ನಾವು ಒಂದು ಸ್ವಲ್ಪ ಹಿಂಗನ್ನು ಹಾಕಬೇಕು. ಇನ್ನು ನಾವು ಹಾಕೋದು ಕಟ್ ಮಾಡಿ ಇಟ್ಟಿರುವಂತಹ ಒಣಮೆಣಸಿನಕಾಯಿ ಫಸ್ಟಿಗೆ ಹಾಕಿ ಒಂದು ಲೈಟಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು. ಇನ್ನಿದಕ್ಕೆ ಕರಿಬೇವು ಸೊಪ್ಪನ್ನು ಹಾಕಬೇಕು. ಅದೇ ರೀತಿ ನಾವು ಕಟ್ ಮಾಡಿ ಇಟ್ಟಿರುವಂತಹ ಹಸಿಮೆಣಸಿನಕಾಯಿಯನ್ನು ಸಹ ಹಾಕಬೇಕು. ಇದನ್ನು ಲೈಟಾಗಿ ಒಂದು ಸರ್ತಿ ಫ್ರೈ ಮಾಡಿ ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿಯನ್ನು ಹಾಕಿ ಸಹ ನಾವು ಲೈಟಾಗಿ ಇದೇ ರೀತಿ ಇದನ್ನು ಫ್ರೈ ಮಾಡಬೇಕು. ತುಂಬ ಅದು ಬ್ರೌನ್ ಕಲರ್ ಏನೋ ಆಗೋದು ಬೇಡ, ಲೈಟಾಗಿ ಒಂದು ಫ್ರೈ ಆದರೆ ಸಾಕು. ಆಮೇಲೆ ಕಟ್ ಮಾಡಿ ಇಟ್ಟಿರುವಂತಹ ಟೊಮೆಟೊ ಹಣ್ಣನ್ನು ಹಾಕಬೇಕು. ಟೊಮೆಟೊ ಹಣ್ಣನ್ನು ಸಹ ಹಾಕಿ ಇದೇ ರೀತಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಟೊಮೆಟೊ ಹಣ್ಣು ಬೇಯಬೇಕಲ್ಲ, ಅದಕ್ಕೋಸ್ಕರ. ಇನ್ನು ಇದನ್ನು ಕವರ್ ಮಾಡಿ 1 ನಿಮಿಷ ಬಿಡಬೇಕು. 1 ನಿಮಿಷ ಆದ ತಕ್ಷಣ ಟೊಮೆಟೊ ಹಣ್ಣೆಲ್ಲ ಒಳ್ಳೆ ಬೆಂದಿರುತ್ತೆ. ಇನ್ನು ನಾವು ಇದಕ್ಕೆ ಕ್ಲೀನ್ ಮಾಡಿ ಇಟ್ಟಿರುವಂತಹ ನುಗ್ಗೆ ಸೊಪ್ಪನ್ನು ಹಾಕಬೇಕು. ನುಗ್ಗೆ ಸೊಪ್ಪನ್ನು ಹಾಕಿ ನಾವು ನೀರನ್ನು ಹಾಕಲಿಕ್ಕಿಲ್ಲ. ಈ ಎಣ್ಣೆನಲ್ಲೇ ಟೊಮೆಟೊ ಹಣ್ಣು ಮತ್ತು ಈ ಎಣ್ಣೆ ಇದೆಯಲ್ಲ, ಇದರಲ್ಲೇ ಲೈಟಾಗಿ ಇದೇ ರೀತಿ ನಾವು ನುಗ್ಗೆ ಸೊಪ್ಪನ್ನು ಫ್ರೈ ಮಾಡಬೇಕು. ಈ ರೀತಿ ಫ್ರೈ ಮಾಡೋದ್ರಿಂದ ನಮ್ಮದು ಸಾರು ಒಳ್ಳೆ ಟೇಸ್ಟ್ ಬರುತ್ತೆ. ಇನ್ನು ಇದನ್ನು ಕವರ್ ಮಾಡಿ ಇದೇ ರೀತಿ ಒಂದು 5-6 ಸೆಕೆಂಡ್ ನಾವು ಇದನ್ನು ಇದೇ ರೀತಿ ಬಿಡಬೇಕು. ಒಂದು 5-6 ಸೆಕೆಂಡ್ ಆದ ತಕ್ಷಣ ಆಲ್ರೆಡಿ ನಮ್ಮದು ನುಗ್ಗೆ ಸೊಪ್ಪು ಬೆಂದಿರುತ್ತೆ, ಬೇಗ ಬೇಯುತ್ತೆ ನೋಡಿ. ಟೊಮೆಟೊ ಹಣ್ಣು, ಈರುಳ್ಳಿ, ನುಗ್ಗೆ ಸೊಪ್ಪು ಎಲ್ಲ ಬೆಂದಿದೆ. ಇನ್ನು ನಾವು ಇದಕ್ಕೆ ಹಾಕೋದು ನಾವು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟಿರುವಂತಹ ಬೇಳೆಯನ್ನು. ಇನ್ನು ಇದಕ್ಕೆ ಸ್ವಲ್ಪ ನಾವು ಕುಕ್ಕರನ್ನು ತೊಳೆದು ಒಂದು ಸ್ವಲ್ಪ ನೀರು ಹಾಕ್ಬೋದು. ಜಾಸ್ತಿ ನೀರು ಹಾಕಬೇಡಿ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಈ ಸಾರು ಸ್ವಲ್ಪ ದಪ್ಪ ದಪ್ಪ ಇದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನು ಇದನ್ನು ಕವರ್ ಮಾಡಿ ಚೆನ್ನಾಗಿ ಕುದೀಲಿಕ್ಕೆ ಒಂದು 2-3 ನಿಮಿಷ ಬಿಡಬೇಕು. ಅದೇ ರೀತಿ 2-3 ನಿಮಿಷ ಆದಮೇಲೆ ಓಪನ್ ಮಾಡಿ ಇದೇ ರೀತಿ ಒಂದು ಸರ್ತಿ ಮಿಕ್ಸ್ ಮಾಡಿದರೆ ನಮ್ಮದು ರುಚಿಯಾಗಿರುವಂತಹ ನುಗ್ಗೆ ಸೊಪ್ಪಿನ ಸಾರು ರೆಡಿ ಆಯಿತು. ಇದೇ ರೀತಿ ಸ್ವಲ್ಪ ದಪ್ಪಗಿದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಮಗೆ ಪಲ್ಯವನ್ನು ಮಾಡೋಣ.
ಕ್ಲೀನ್ ಮಾಡಿಟ್ಟಿರುವಂತಹ ನುಗ್ಗೆ ಸೊಪ್ಪು. ಇನ್ನು ಇದಕ್ಕೆ ಬೇಕಾದ ಐಟಮ್ಸ್ ಅಂದರೆ ಸ್ವಲ್ಪ ಈರುಳ್ಳಿಯನ್ನು ಇದೇ ರೀತಿ ಸಣ್ಣ ಸಣ್ಣ ಕಟ್ ಮಾಡಬೇಕು, ಪಲ್ಯ ಮಾಡಲಿಕ್ಕೋಸ್ಕರ ಇದು. ಅದಕ್ಕೋಸ್ಕರ ನಾವು ಸ್ವಲ್ಪ ಸಣ್ಣ ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿದರೆ ಚೆನ್ನಾಗಿರುತ್ತೆ. ಅದೇ ರೀತಿ ಇನ್ನು ನಮಗೆ ಬೇಕಾದ್ದು ಒಂದು ಹಸಿಮೆಣಸಿನಕಾಯಿ. ನಾನಿವಾಗ ಇದು ಸ್ವಲ್ಪ ಖಾರ ಇರುವ ಹಸಿಮೆಣಸಿನಕಾಯಿ, ಅದಕ್ಕೋಸ್ಕರ ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಇದರ ಕ್ವಾಂಟಿಟಿ ನಿಮಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇನ್ನು ಬೇಕಾದ್ದು ಒಂದು 5-6 ಹೆಸರು ಬೆಳ್ಳುಳ್ಳಿಯನ್ನು ಇದೇ ರೀತಿ ಜಜ್ಜಿ ಇಟ್ಕೋಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಎಣ್ಣೆಗೆ ಹಾಕಿದಾಗ. ನೋಡಿ, ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಒಂದು ಪಾನ್ ಬಿಸಿ ಮಾಡಲಿಕ್ಕೆ ಇಡಬೇಕು. ಪಾನ್ ಒಳ್ಳೆ ಬಿಸಿ ಆದಮೇಲೆ ಅದಕ್ಕೆ 2-3 ಚಮಚ ಎಣ್ಣೆಯನ್ನು ಹಾಕಬೇಕು. ನಾನಿವಾಗ 2 ಚಮಚ ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಒಳ್ಳೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಬಿಸಿಯಾಗಿ ಹೊಡಿತೆ ನೋಡಿ. ಹೊಡೆದಾದ ಮೇಲೆ ನಾವು ಜಜ್ಜಿ ಇಟ್ಟಿರುವಂತಹ ಬೆಳ್ಳುಳ್ಳಿಯನ್ನು ಹಾಕಬೇಕು. ನೋಡಿ, ಬೆಳ್ಳುಳ್ಳಿಯನ್ನು ಫಸ್ಟಿಗೆ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು. ಆ ಬೆಳ್ಳುಳ್ಳಿದೆಲ್ಲ ಒಳ್ಳೆ ಸ್ಮೆಲ್ ಬರಬೇಕು. ಆಮೇಲೆ ಇನ್ನು ಇದಕ್ಕೆ ನಾವು ಹಾಕೋದು ಕರಿಬೇವಿನ ಸೊಪ್ಪು. ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಫಸ್ಟಿಗೆ ಸ್ವಲ್ಪ ಫ್ರೈ ಆದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟಾಗಿ ಅದೆಲ್ಲ ಫ್ರೈ ಆದಮೇಲೆ ಇನ್ನು ಕಟ್ ಮಾಡಿ ಇಟ್ಟಿರುವಂತಹ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಹಾಕಬೇಕು. ಇದನ್ನು ಸಹ ಲೈಟಾಗಿ ಫ್ರೈ ಮಾಡಿದರೆ ಸಾಕು, ಒಳ್ಳೆ ಬ್ರೌನ್ ಕಲರ್ ಏನೋ ಆಗಬೇಕಾದ ಅವಶ್ಯಕತೆ ಇಲ್ಲ. ಇದೇ ರೀತಿ ಲೈಟಾಗಿ ಫ್ರೈ ಮಾಡ್ತಾ ಇರಬೇಕು. ಒಳ್ಳೆ ಸ್ಮೆಲ್ ಬರುತ್ತೆ ನೋಡಿ ಇವಾಗ ಬೆಳ್ಳುಳ್ಳಿದು, ಈರುಳ್ಳಿದು, ಕರಿಬೇವು ಸೊಪ್ಪಿದೆಲ್ಲ. ಇನ್ನು ಇದಕ್ಕೆ ನಾವು ಕ್ಲೀನ್ ಮಾಡಿ ಇಟ್ಟಿರುವಂತಹ ನುಗ್ಗೆ ಸೊಪ್ಪನ್ನು ಹಾಕಬೇಕು. ನುಗ್ಗೆ ಸೊಪ್ಪು ಹಾಕಿ ಇದಕ್ಕೆ ನಾವು ಚೂರು ನೀರನ್ನು ಸೇರಿಸಲಿಕ್ಕಿಲ್ಲ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅದೇ ರೀತಿ ಒಂದು ಸ್ವಲ್ಪ ಅರಶಿನ ಹುಡಿಯನ್ನು ಸಹ ಹಾಕಿ ಈ ಎಣ್ಣೆನಲ್ಲೇ ನಾವು ಇದನ್ನು ಫ್ರೈ ಮಾಡಿ ತೆಗಿಬೇಕು. ಒಂಚೂರು ಸಹ ನಾವು ನೀರು ಹಾಕಲಿಕ್ಕಿಲ್ಲ. ಈ ಎಣ್ಣೆಯಲ್ಲಿ ಇದೇ ರೀತಿ ಫ್ರೈ ಮಾಡಿದರೆ ಈ ನುಗ್ಗೆ ಸೊಪ್ಪು ಬೇಗ ಬೇಯುತ್ತೆ. ಇದನ್ನು ಇದೇ ರೀತಿ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡ್ತಾ ಇರಬೇಕು. ನಮಗೆ ಸ್ವಲ್ಪ ಇದೇ ರೀತಿ ಮಿಕ್ಸ್ ಮಾಡ್ತಾ ಇದ್ದೆ ಇದನ್ನು ಕವರ್ ಮಾಡಿ 1-2 ಸೆಕೆಂಡ್ ಇದೇ ರೀತಿ ಬಿಡ್ಬೋದು, ಚೆನ್ನಾಗಿ ಬೇಯುತ್ತೆ. ನೋಡಿ, ನಾನಿವಾಗ 1-2 ಸೆಕೆಂಡ್ ಇದೇ ರೀತಿ ಕವರ್ ಮಾಡಿ ಇಡ್ತಾ ಇದ್ದೀನಿ. ಎಣ್ಣೆ ಎಲ್ಲ ಸ್ವಲ್ಪ ಮಿಕ್ಸ್ ಆಗಲಿಕ್ಕೋಸ್ಕರ. 2 ಸೆಕೆಂಡ್ ಆದ ತಕ್ಷಣ ಇದನ್ನು ಇದೇ ರೀತಿ ಓಪನ್ ಮಾಡಿ ನಾವು ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನಾನು ಹೇಳಿದೆಲ್ಲ ಚೂರು ಸಹ ನಾವು ನೀರು ಹಾಕಲಿಕ್ಕಿಲ್ಲ. ಇದೇ ರೀತಿ ನಾವು ಇದನ್ನು ಫ್ರೈ ಮಾಡಿ ತೆಗೆಯೋದು. ಈ ಒಂದು ಸ್ಟೇಜಿಗೆ ಬಂದಾಗ ನಿಮಗೆ ಬೇಕಂದರೆ ತೆಂಗಿನಕಾಯಿ ತುರಿ ಹಾಕ್ಬೋದು. ತೆಂಗಿನಕಾಯಿ ತುರಿ ಹಾಕ್ಬೋದು. ಇಲ್ಲ ಅಂದರೆ ಒಂದು ಮೊಟ್ಟೆ ಹಾಕಿದರೆ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ. ಈಗ ನುಗ್ಗೆ ಸೊಪ್ಪೆಲ್ಲ ಮಕ್ಕಳೆಲ್ಲ ತಿನ್ನೋದಿಲ್ಲ ನೋಡಿ. ಅದಕ್ಕೋಸ್ಕರ ಒಂದು ಮೊಟ್ಟೆಯನ್ನು 1 ಅಥವಾ 2 ಮೊಟ್ಟೆಯನ್ನು ಹಾಕಿ ಇದೇ ರೀತಿ ಲೈಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಇನ್ನು ಇದನ್ನು 1-2 ಸೆಕೆಂಡು ಕವರ್ ಮಾಡಿ ಇಟ್ಕೋಬೇಕು. ನೋಡಿ, ಆವಾಗ ಆ ಮೊಟ್ಟೆ ಎಲ್ಲ ಒಳ್ಳೆ ಬೇಯುತ್ತೆ ನೋಡಿ. 1 ಅಥವಾ 2 ಸೆಕೆಂಡ್ ಆದ ತಕ್ಷಣ ಇದನ್ನು ಓಪನ್ ಮಾಡಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದೇ ರೀತಿ ನಾನು ಹೇಳ್ದಲ್ಲ, ನಿಮಗೆ ತೆಂಗಿನಕಾಯಿ ತುರಿ ಬೇಕಂದರೆ ತೆಂಗಿನಕಾಯಿ ತುರಿ ಹಾಕ್ಬೋದು. ಇಲ್ಲ ಅಂದರೆ 1 ಅಥವಾ 2 ಮೊಟ್ಟೆಯನ್ನು ಇದಕ್ಕೆ ಹಾಕಿದರೂ ಸಹ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಒಮ್ಮೆ ಆದರೂ ಇದನ್ನು ಟ್ರೈ ಮಾಡಿ ನೋಡಿ ಇದೇ ರೀತಿ ಪಲ್ಯನ. ನೋಡಿ, ನಮ್ಮದು ಪಲ್ಯ ಸಹ ಇಲ್ಲಿ ರೆಡಿ ಆಯಿತು. ನುಗ್ಗೆ ಸೊಪ್ಪಿನ ಸಾರು ಮತ್ತು ಪಲ್ಯ ಸಹ ರೆಡಿ ಆಯಿತು. ಬಿಸಿ ಬಿಸಿಯಾಗಿರುವಂತಹ ಸೋನಾ ಮಸೂರಿ ಅನ್ನನ ಮಾಡಿದ್ದೆ ಇವತ್ತು. ಅದೇ ರೀತಿ ಸ್ವಲ್ಪ ಅಕ್ಕಿ ಹಪ್ಪಳವನ್ನು ಸಹ ಫ್ರೈ ಮಾಡಿದ್ದೆ. ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ. ಎಲ್ಲರಿಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು. ಅದೇ ರೀತಿ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ನುಗ್ಗೆ ಸೊಪ್ಪಿನ ಸಾರು. ತುಂಬಾ ಟೇಸ್ಟಿಯಾಗಿರುವಂತಹ ಈ ಸಾರು ಮತ್ತು ಪಲ್ಯ ಒಮ್ಮೆ ಆದರೂ ನೀವು ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್, ಬಾಯ್ ಬಾಯ್.